ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ವ್ಯಾಟಿಕನ್ನಲ್ಲಿರುವಂತಹ 100 ಗೋದಲೆಗಳ ಒಂದು ಪರಿಚಯವನ್ನು ನಿಮಗೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಈ ಪುಟ್ಟದಾದಂತಹ ವಿಡಿಯೋದಲ್ಲಿ ನಾನು ಇಲ್ಲಿ ಇರುವಂತಹ 100 ಗೋದಲೆಗಳ ಪರಿಚಯವನ್ನು ನಿಮಗೆ ಮಾಡ್ತೇನೆ. ಇಲ್ಲಿ 100 ಗೋದಲೆಗಳನ್ನು ಕೂಡ ವಿವಿಧ ದೇಶಗಳಿಂದ, ವಿವಿಧ ನಾಡಿನಿಂದ ಬಂದಂತಹ ಗೋದಲೆಗಳನ್ನು ಇಲ್ಲಿ ಇರಿಸಲಾಗಿದೆ. ಆ ಒಂದು ಗೋದಲೆಗಳ ಪರಿಚಯವನ್ನು ನಿಮಗೆಲ್ಲರೂ ಕೂಡ ಇವತ್ತು ನಾನು ಮಾಡಲು ಬಯಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಮೊದಲಿಗೆ ಒಂದು ಪುಟ್ಟದಾದಂತಹ ಒಂದು ಗೋದಲೆಯನ್ನು ನೀವು ಕಾಣ್ತಾ ಇದ್ದೀರಾ. ಅದು ಇಲ್ಲಿ ಇಟಾಲಿ ದೇಶದ ಒಂದು ಗೋದಲೆಯಾಗಿದೆ. ಇಲ್ಲಿ ಇದನ್ನು ವಿಶೇಷವಾಗಿ ಗೌರ್ಮೆಂಟಿಂದ ಇದನ್ನು ಮಾಡಲಾಗಿದೆ. ಇದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ, ಸುಂದರವಾದಂತಹ ಒಂದು ಗೋದಲೆ. ನಂತರ ಇಲ್ಲಿ ಇನ್ನೊಂದು ಸುಂದರವಾದಂತಹ ಒಂದು ಗೋದಲೆಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಸುಂದರವಾದಂತಹ ಗೋದಲೆ, ಅದನ್ನು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಹೇಗೆ ಕೆಲಸವನ್ನು ಮಾಡ್ತಾರೆ, ವಿಶೇಷವಾಗಿ ಬೆಂಕಿ ಬಿದ್ದಾಗ ಅದನ್ನು ಆರಿಸುವಂತಹ ರಕ್ಷಣಾ ದಳದ ಒಂದು ಪ್ರಯುಕ್ತ ಈ ಒಂದು ಗೋದಲೆಯನ್ನು ಮಾಡಲಾಗಿದೆ. ಮತ್ತೊಂದು ಗೋದಲೆಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಗೋದಲೆಯನ್ನು ಈ ಇಟಲಿ ದೇಶದಲ್ಲೇ ಮಾಡಲಾಗಿದೆ. ಇದನ್ನು ವಿಶೇಷವಾಗಿ ಸಂತ ಫ್ರಾನ್ಸಿಸರ ಒಂದು ಪುಟ್ಟದಾದಂತಹ ದೇವಾಲಯವನ್ನು ತೋರಿಸುವುದರ ಮುಖಾಂತರ ಅವರು ಕ್ರಿಸ್ತ ಬಡತನದಲ್ಲಿ ಹುಟ್ಟಿದ್ದಾನೆ ಎಂಬಂತಹ ಸಂದೇಶವನ್ನು ಈ ಒಂದು ಗೋದಲೆಯ ಮುಖಾಂತರ ನಮಗೆಲ್ಲರೂ ಕೂಡ ತಿಳಿಯಪಡಿಸಲು ಇಚ್ಛಿಸುತ್ತಾರೆ. ಮುಖದೊಂದು ತುಂಬ ಸುಂದರವಾದಂತಹ ಮತ್ತೊಂದು ಗೋದಲೆಯನ್ನು ನೀವಿಲ್ಲಿ ಕಾಣ್ಬೋದು. ಈ ಗೋದಲೆಯನ್ನು ತುಂಬ ಕಲಾತ್ಮಕವಾಗಿ ಅವರು ನಿರ್ಮಿಸಿದ್ದಾರೆ. ಅದರ ಒಂದು ವಿವರಗಳನ್ನ ನೀವು ನೋಡಿದ್ರೆ ಎಷ್ಟು ತುಂಬ ಸುಂದರವಾಗಿ ಈ ಒಂದು ಕಲಾತ್ಮಕವಾದಂತಹ ಒಂದು ಗೋದಲೆಯನ್ನು ಮಾಡಿದ್ದಾರೆ ಎಂಬುದಾಗಿ ನಿಮಗೆ ತಿಳಿಯಪಡಿಸಿದೆ. ಹೇಗೆ ಸುಂದರ ಬೆಟ್ಟಗಳ ಮೇಲೆ ಇರುವಂತಹ ಮನೆಗಳನ್ನು ಹೋಲುವಂತಹ ಒಂದು ಸುಂದರವಾದಂತಹ ಒಂದು ಕಲಾತ್ಮಕವಾದಂತಹ ಗೋದಲೆ ಇದೊಂದಾಗಿದೆ. ಇದನ್ನು ನೀವು ನೋಡ್ಬೋದು, ಎಷ್ಟು ಸುಂದರವಾಗಿ ಇವರು ಕೈಯಲ್ಲಿ ಹೆಣೆದು ಮಾಡಿದ್ದಾರೆ ಅಂತ ಹೇಳಿ ನಿಮಗೆಲ್ಲರೂ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಸುಂದರವಾದಂತಹ ಒಂದು ಗೋದಲೆ, ನನ್ನ ಕಣ್ಣನ್ನು ತುಂಬ ಸೆಳೆದಂತಹ ಒಂದು ಗೋದಲೆ ಇದಾಗಿದೆ. ಈ ಗೋದಲೆಯನ್ನು ನೀವು ನೋಡ್ಬೋದು, ಹೇಗೆ ರೋಮನ್ ನಗರ ಇತ್ತು, ರೋಮನ್ ನಗರವನ್ನು ಧ್ವಂಸಗೊಳಿಸಿದ ನಂತರ ಹೇಗೆ ರೋಮ್ ನಗರ ಇತ್ತು ಎಂಬುದನ್ನು ಅವರು ಕಲಾತ್ಮಕವಾಗಿ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ನಮಗೆ ಅನಿಸುತ್ತೆ ಇದು ವಿಶೇಷವಾಗಿ ಅಲೆಕ್ಸಾಂಡ್ರಿಯಾ ರೀಜನ್ನಿಂದ ಬಂದಿರುವಂತಹ ಒಂದು ಗೋದಲೆ ಇದಾಗಿದೆ. ಇದರ ಪ್ರತಿಯೊಂದು ವಿಷಯಗಳನ್ನು ನೀವು ಗಮನಿಸಿದರೆ ಎಷ್ಟು ಕಲಾತ್ಮಕವಾಗಿ, ಎಷ್ಟು ಸುಂದರವಾಗಿ ಅದನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿ ನಿಮಗೆಲ್ಲರೂ ಕೂಡ ತಿಳಿಯುತ್ತದೆ. ನೋಡಿ ಎಷ್ಟು ಸುಂದರವಾಗಿದೆ ಈ ಒಂದು ಗೋದಲೆ. ನನಗಂತೂ ನನ್ನ ಮನಸ್ಸನ್ನು ಮಾತ್ರ ತುಂಬ ಸೆಳೆಯಿತು ಈ ಒಂದು ಗೋದಲೆ. ಆದರೆ ತುಂಬ ಸೊಗಸಾಗಿ ಮಾಡಿದಂತಹ ಈ ಗೋದಲೆ ಕ್ರಿಸ್ತನ ಸಂದೇಶವನ್ನು ಸಾರ್ತದೆ. ವಿಶೇಷವಾಗಿ ನವೀಕರಣವನ್ನು ನಮಗೆಲ್ಲರೂ ಕೂಡ ಬೋಧಿಸುತ್ತದೆ ಈ ಒಂದು ಗೋದಲೆ. ಮತ್ತೊಂದು ಕಲಾತ್ಮಕವಾದಂತಹ ಒಂದು ಗೋದಲೆಯನ್ನು ನೀವು ಇಲ್ಲಿ ಕಾಣ್ತೀರಾ. ವಿಶೇಷವಾಗಿ ಈ ಗೋದಲೆಯನ್ನು ಕಲ್ಲು ಬಂಡೆಗಳ ಮಧ್ಯದಲ್ಲಿ ಕ್ರಿಸ್ತ ಜನಿಸಿದ್ದು ಎಂಬಂತಹ ಒಂದು ಸಂದೇಶವನ್ನು ಇಲ್ಲಿ ತೋರ್ಪಡಿಸಲಾಗಿದೆ. ವಿಶೇಷವಾಗಿ ಈ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಈ ಕಣ್ಣು ಕುರುಡಾಗಿರುವಂಥವರು ಅವರನ್ನೆಲ್ಲ ಒಂದು ಕಡೆ ಇರಿಸುವಂತಹ ಒಂದು ಸ್ಥಳದಿಂದ ಈ ಒಂದು ಕಲಾಕೃತಿಯನ್ನು ಮಾಡಲಾಗಿದೆ. ಎಷ್ಟು ಸುಂದರವಾಗಿ ಅವರು ನಿರ್ಮಿಸಿದ್ದಾರೆ. ವಿಶೇಷವಾಗಿ ಕ್ರಿಸ್ತ ಉದಯಿಸುವಂಥದ್ದು, ಕ್ರಿಸ್ತ ಜನಿಸುವಂಥದ್ದು ಈ ಕಲಾತ್ಮಕವಾದಂತಹ ಒಂದು ಸ್ಥಳದಲ್ಲಿ ಎಂಬುದನ್ನು ಅವರು ಸುಂದರವಾಗಿ ಇಲ್ಲಿ ತೋರ್ಪಡಿಸಿದ್ದಾರೆ. ಮತ್ತೊಂದು ವಿಶೇಷವಾದಂತಹ ಒಂದು ಗೋದಲೆಯನ್ನು ನಿಮಗೆಲ್ಲರೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅಂದರೆ
ಜೀವವಿರುವ ಹಾಗೆ ಅವರು ಅಲ್ಲಿ ಬಳಸ್ಕೊಂಡು ಜೀವವನ್ನು ತುಂಬಿದ ರೀತಿಯಲ್ಲಿ ಅಲ್ಲಿ ನಿಮಗೆ ಕಾಣಿಸ್ತಿದ್ರೆ ಅವರು ಆರಾಧನೆ ಮಾಡೋದಾಗಲಿ, ಮೂರು ರಾಯರು ಯೇಸುವಿಗೆ ಆರಾಧನೆಯನ್ನು ಸಲ್ಲಿಸುವಂತಹ ಒಂದು ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಇದೊಂದು ವಿಶೇಷವಾದಂತಹ ಒಂದು ಕಲಾತ್ಮಕವಾದಂತಹ ಒಂದು ಗೋದಲಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ನಿಮಗೆ ನನ್ನ ಎದುರುಗಡೆ ಒಂದು ಟಿ ವಿ ಕಾಣ್ತದೆ ನೋಡಿ. ಆ ಟಿ ವಿಯಲ್ಲಿ ವಿಶೇಷವಾಗಿ ಗೋದಲಿಯನ್ನು ನಿರ್ಮಿಸಿದ್ದಾರೆ. ಸುಂದರವಾದಂತಹ ಕಲಾಕೃತಿ. ಟಿ ವಿಯಲ್ಲಿ ಕ್ರಿಸ್ತ ಹೇಗೆ ಜನಿಸಿದ್ರು ಅಂತ ಹಾಗೆ ಅರಮನೆಯಲ್ಲಿ ನೀವು ಕಾಣ್ತಾ ಇದ್ದೀರಾ. ತುಂಬ ಸೊಗಸಾಗಿ ಮಾಡಿರುವಂತಹ ಒಂದು ಚಿತ್ರಣ ಇದಾಗಿದೆ. ಇದನ್ನು ನೀವು ಕಾಣ್ಬೋದು ಇಲ್ಲಿ ಎಷ್ಟು ಸುಂದರವಾಗಿ ಕಲಾತ್ಮಕವಾಗಿ ಈ ಒಂದು ಗೋದಲಿಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಲಾತ್ಮಕವಾದಂತಹ ಒಂದು ಗೋದಲಿ ಇದಾಗಿದೆ. ಅಲ್ಲಿ ಎಷ್ಟು ಸುಂದರವಾಗಿ ಈ ಗೋದಲಿಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿ ನಿಮಗೆಲ್ಲ ಕೂಡ ತಿಳಿತದೆ. ಅದರದ್ದು ಹೇಗೆ ಸುಂದರವಾದಂತಹ ಈ ಕಲಾಕೃತಿ ತುಂಬ ಖುಷಿ ಆಗ್ತದೆ ಇದನ್ನು ನೋಡಬೇಕಾದ್ರೆ. ಚಿಕ್ಕದಾಗಿದ್ರೂ ಕೂಡ ಪ್ರತಿ ಜೀವನದ ಎಲ್ಲ ಆಗುಹೋಗುಗಳನ್ನು ಈ ಒಂದು ಚಿತ್ರಣದಲ್ಲಿ ಚಿತ್ರಿಸಲಾಗಿದೆ. ಮತ್ತೊಂದು ಗೋದಲಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಗಾಜಿನ ಬಾಕ್ಸ್ನಲ್ಲಿ ಈ ಒಂದು ಗೋದಲಿಯನ್ನು ಇರಿಸಲಾಗಿದೆ. ತುಂಬ ಸೊಗಸಾಗಿದ್ದಂತಹ ಒಂದು ವಿಶೇಷವಾದಂತಹ ಕಲಾಕೃತಿಯನ್ನು ಇಲ್ಲಿ ನಮಗೆಲ್ಲರೂ ಕೂಡ ತೋರ್ಪಡಿಸ್ತಾರೆ. ತುಂಬ ಚೆನ್ನಾಗಿದೆ ಈ ಒಂದು ಕಲಾಕೃತಿ. ಮತ್ತೊಂದು ಕಲಾಕೃತಿ ಒಡೆದ ಮಡಿಕೆಯನ್ನು ಅವರು ತುಂಬ ಸುಂದರವಾಗಿ ನಿರ್ಮಿಸಿ ಮಾಡಿದ್ದಾರೆ. ಅದನ್ನು ನೋಡೋಕ್ಕೆ ಒಂದು ರೀತಿಯಾದಂಥ ಖುಷಿಯ ವಿಚಾರ. ನೋಡಿ ಇಲ್ಲಿ ಹೇಗೆ ಲಾಳವನ್ನು ಹೊಡಿತಾರೆ, ಕುದುರೆಗಳಿಗೆ ಲಾಳವನ್ನು ಹೊಡಿತಾರೆ, ಅದನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅದೇ ರೀತಿ ತುಂಬ ಸೊಗಸಾಗಿ ಈ ಒಂದು ಗೋದಲಿಯನ್ನು ನಿರ್ಮಿಸಿದ್ದಾರೆ. ಒಡೆದ ಮಡಿಕೆಯಲ್ಲಿ ಕ್ರಿಸ್ತನ ಜನನ ತುಂಬ ವಿಭಿನ್ನವಾದಂತಹ ಒಂದು ಗೋದಲಿ ಇದಾಗಿದೆ. ಇದನ್ನು ನೀವು ಇಲ್ಲಿ ಕಾಣ್ಬೋದು ಎಷ್ಟು ಸುಂದರವಾಗಿ ಈ ಒಂದು ಗೋದಲಿಯನ್ನು ನಿರ್ಮಿಸಿದ್ದಾರೆ. ಈ ಗೋದಲಿಗೆ ಅದೇ ಜೀವವನ್ನು ಕೂಡ ತುಂಬಿದ್ದಾರೆ. ನೋಡಿ ಇಲ್ಲಿ ಹೇಗೆ ಜೀವವನ್ನು ತುಂಬಿದ್ದಾರೆ. ವಿಶೇಷವಾಗಿ ಬ್ಯಾಟ್ರಿಗಳ ಮುಖಾಂತರ ಅದನ್ನು ಮರುಭೂಮಿಯಲ್ಲಿ ಕ್ರಿಸ್ತನ ಜನನ ವಿಶೇಷವಾದಂತಹ ಒಂದು ಚಿತ್ರಣ ಎಲ್ಲವೂ ಕೂಡ ಜೀವವಾಗಿದ್ದುವಂತೆ ತೋರ್ಪಡಿಸ್ತಾರೆ ಈ ಒಂದು ಗೋದಲಿ. ಮತ್ತೊಂದು ತುಂಬ ಸೊಗಸಾಗಿ ಮಾಡಿದ್ದಾರೆ ಈ ಒಂದು ಗೋದಲಿಯನ್ನು. ಇದು ತುಂಬ ಚೆನ್ನಾಗಿದೆ ನೋಡಿ. ತುಂಬ ಸೊಗಸಾಗಿರುವಂತಹ ಇದೊಂದು ಕಲಾತ್ಮಕವಾದಂತಹ ಒಂದು ಕಾರ್ಯ. ಜನರಿಗೆ ಇಲ್ಲಿ ಇದನ್ನೆಲ್ಲ ನೋಡಬೇಕಾದ್ರೆ ಅವ್ರಿಗೆ ತುಂಬ ಕೂಡ ಖುಷಿಯಾಗುತ್ತೆ. ಯಾಕೆಂದರೆ ಅವರ ಇಲ್ಲೊಂದು ವಿಶೇಷವಾದಂತಹ ಒಂದು ಕಲಾಕೃತಿಯಿಂದ ಮಾಡಿದ್ದಾರೆ. ಅದು ಕೂಡ ನೋಡಿ, ಸಣ್ಣ ಮಕ್ಕಳನ್ನ ಗೋದಲೆ ನೋಡೋಕ್ಕೆ ಅಂತ ಹೇಳಿ ಕರ್ಕೊಂಡ್ಬಂದಿದ್ದಾರೆ. ಅವರು ಗೋದಲೆಗಳನ್ನು ನೋಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾದಂತಹ ಸಣ್ಣ ಪುಟ್ಟದಾದಂತಹ ಗೋದಲೆಗಳನ್ನು ವಿಶೇಷವಾಗಿ ಮಕ್ಕಳು ತುಂಬ ಖುಷಿಯಿಂದ ವಿಚಾರವನ್ನು ಇಲ್ಲಿ ನೋಡ್ತಾ ಇದ್ದಾರೆ. ಎಲ್ಲ ನೋಡ್ಬೋದು ನೀವು ಅವುಗಳೆಲ್ಲ ಗೋದೆಗಳನ್ನ. ಮತ್ತೊಂದು ವಿಶೇಷವಾದಂತಹ ಗೋದಲೆ ಇದಾಗಿದೆ. ಕೊನೆಯದಾದಂತಹ ಒಂದು ವಿಶೇಷವಾದಂತಹ
ಒಂದು ಗೋದಲಿ ಇದಾಗಿದೆ. ಇದನ್ನು ನೀವು ಎಲ್ಲರೂ ಕೂಡ ಗಮನಿಸ್ಬೋದು, ಎಷ್ಟು ಸುಂದರವಾಗಿ ಈ ಒಂದು ಗೋದಲಿಯನ್ನು ಮಾಡಿದ್ದಾರೆ. ಅಂತಿಮವಾಗಿ ನೀವು ನೋಡ್ಬೋದು, ಈ ರೀತಿಯಾಗಿ ಗೋದಲಿಯನ್ನು ವ್ಯಾಟಿಕನ್ನ ಒಂದು ಭಾಗದಲ್ಲಿ ನಿರ್ಮಿಸಲಾಗಿದೆ. ಎಲ್ಲರೂ ಕೂಡ ಸಾಕಷ್ಟು ಜನರು ಬಂದು ಈ ಗೋದಲಿಯನ್ನು ವೀಕ್ಷಿಸ್ತಾ ಹೋಗ್ತಾ ಇದ್ದಾರೆ. ಅಂತಿಮವಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹೊಸ ಹುರುಪು ನಿಮ್ಮ ಜೀವನದಲ್ಲಿ ಸದಾಕಾಲವೂ ಇರಲಿ. ಭರವಸೆ ನಿಮ್ಮದಾಗಿರಲಿ. ಯಾವತ್ತೂ ಕೂಡ ಧೃತಿಗೆಡದಂತೆ ಯಾವುದೇ ಜೀವನದ ಕ್ರಮವನ್ನು ಸಾಗಿಸ್ತಾ ಇದ್ದರೂ ಕೂಡ ಸುಖವಾಗಿ ನೀವು ಬಾಳಿ ಅಂತ ಹೇಳಿ ಹಾರೈಸ್ತಾ ಈ ನನ್ನ ಪುಟ್ಟದಾದಂತಹ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್.